ನಮಸ್ಕಾರ. ನಾನಿವತ್ತು ನಿಮಗೆ ಹ್ಯಾಸ್ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಹ್ಯಾವ್ ಯೂಸೇಜ್ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಹ್ಯಾಡ್ ಯೂಸೇಜ್ ಹೇಳ್ಕೊಡ್ತಾ ಇದ್ದೀನಿ. ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ. ಒಂದೇ ಸೆಂಟೆನ್ಸಲ್ಲಿ ಹೇಳ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಏನಂದ್ರೆ ಹ್ಯಾಸ್ ಯೂಸ್ ಮಾಡಬೇಕು ಅಂದರೆ ಇಸ್ ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ಹ್ಯಾಸ್ ಹಾಕಬೇಕು ಅಷ್ಟೇ. ವೆರ್ ಎವರ್ ಯು ಯೂಸ್ ಇಸ್, ಯು ಹ್ಯಾವ್ ಟು ಯೂಸ್ ಹ್ಯಾಸ್. ವೆರ್ ಡು ಯು ಯೂಸ್ ಹಿಸ್? Come, let us check. This is my textbook. It is available everywhere. English to English and Kannada to English. Okay. Now let us come to the lesson. The lesson is very simple. I call it S rule. ನಾನೇ ಇದನ್ನ ನೇಮ್ ಮಾಡಿರೋದು ಎಸ್ ರೂಲ್ ಅಂತ. ಹ್ಯಾಸ್ ಎಲ್ಲಿ ಉಪಯೋಗಿಸ್ಬೇಕು ನಿಮ್ಗೆ ತುಂಬಾ ಡೌಟ್ ಇರುತ್ತೆ, ಆದರೆ ಐ ವಿಲ್ ಕ್ಲಿಯರ್ ಇಟ್ ಇನ್ ಜಸ್ಟ್ ಒನ್ ಸೆಂಟೆನ್ಸ್. ಹಿ, ಶಿ ಅಂಡ್ ಇಟ್. ದಿಸ್ ಇಸ್ ವೇರ್ ಯು ಯೂಸ್ ಇಸ್. ಐ ಆಮ್ ಗೋಯಿಂಗ್, ಯು ಆರ್ ಗೋಯಿಂಗ್. ಇದ್ರ ಮಧ್ಯ ಬರೋದೇನು? ಯು, ವಿ, ದೇ, ಅದೆಲ್ಲ ಆರ್ ಗೋಯಿಂಗ್. ಐ ಆಮ್ ಗೋಯಿಂಗ್. ಬಟ್ ಈಸ್ ಎಲ್ಲಿ ಬರುತ್ತೆ? ಹಿ, ಶಿ, ಇಟ್. ಹಿ ಅಂದ್ರೆ ಏನು? ರವಿ. ಶಿ ಅಂದ್ರೆ ರಾಧಾ. ಆಮೇಲೆ ಇಸ್ ಅಂದ್ರೆ, ಇಟ್ ಅಂದ್ರೆ ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್. ಸೊ ವೇರ್ ಎವರ್ ಯು ಯೂಸ್ ರವಿ, ರಾಧಾ ಅಂಡ್ ಇಟ್, ಯು ಹ್ಯಾವ್ ಟು ಸೇ ಹ್ಯಾಸ್. ಸೊ ಲೆಟ್ಸ್ ರೀಡ್ ದ ಸೆಂಟೆನ್ಸಸ್. ಹಿ ಹ್ಯಾಸ್ ಅ ಸೊಲ್ಯೂಷನ್. ಕರೆಕ್ಟಾ? ಯಾಕೆ? ಬಿಕಾಸ್ ಹಿ ಹ್ಯಾಸ್. ಹಿ ಇಸ್ ಅಂತ ಯೂಸ್ ಮಾಡ್ತೀವಲ್ಲ, ಎಸ್ ಎಂಡಿಂಗು. ಸೊ ಹ್ಯಾಸ್ ಹಾಕ್ಬಿಡಿ. ಇಸ್ ಎಂಡಿಂಗ್, ಎಸ್ ಎಂಡಿಂಗ್ ವಿಲ್ ಹ್ಯಾವ್ ಹ್ಯಾಸ್. ಹಿ ಹ್ಯಾಸ್ ಅ ಸೊಲ್ಯೂಷನ್. ನೋಡಿ ಇಲ್ಲಿ, ರವಿ ಹ್ಯಾಸ್ ಅ ಸೊಲ್ಯೂಷನ್. ಮೈ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಸೊಲ್ಯೂಷನ್. ಮೈ ಬೆಸ್ಟ್ ಫ್ರೆಂಡ್ಸ್ ನೇಬರ್ ಹ್ಯಾಸ್ ಅ ಸೊಲ್ಯೂಷನ್. ಮೈ ಬೆಸ್ಟ್ ಫ್ರೆಂಡ್ಸ್ ನೇಬರ್ ಸನ್ ಹ್ಯಾಸ್ ಅ ಕಾರ್. ಹ್ಯಾಸ್ ಅ ಕಾರ್. ಗೊತ್ತಾಗ್ತಾ ಇದೆಯಾ? ಒಬ್ಬನೇ. ಮೋರ್ ದೆನ್ ಒನ್ ಪೀಪಲ್ ಹ್ಯಾಸ್ ಆಗಲ್ಲ, ಒಬ್ಬನೇ. ಆಮೇಲೆ ಶಿ ಹ್ಯಾಸ್ ಅ ಸೊಲ್ಯೂಷನ್. She, Radha. Radha has a solution. Radha works in the office. Radha goes to the market. Ravi and Radha go to the market. Illi S baralla. Ravi and Radha bandaga G-O idiyalla, S ending baralla. G-O-E-S agalla. Ravi goes to the market, S ending. Radha goes to the market. Ravi is happy, Radha is happy. So Ravi goes to the market, Radha goes to the market. He does not like coffee. She does not like coffee. Ravi does not like coffee. Radha does not like coffee. It does not like coffee. The dog does not like the cat. ನೋಡಿ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೋಡಿ ಇದು ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇಲ್ಲಿ 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 ಕ್ಲೀನ್ ಆಗಿ ಎಲ್ಲಿ ಹ್ಯಾಸ್ ಯೂಸ್ ಆಗುತ್ತೆ, ಎಲ್ಲಿ ಹ್ಯಾಸ್ ಯೂಸ್ ಆಗುತ್ತೆ, ಎಲ್ಲಿ ಹ್ಯಾಸಂಟ್ ಯೂಸ್ ಆಗುತ್ತೆ, ಇಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಇವತ್ತು ವೆರಿ ಸಿಂಪಲ್ ಪಾಠ. ಏನಂದ್ರೆ ಹ್ಯಾಸ್, ಯೂಸೇಜ್ ಆಫ್ ಹ್ಯಾಸ್. ವೇರ್ ಎವರ್ ಯು ಯೂಸ್ ಇಸ್, ಯು ಯೂಸ್ ಹ್ಯಾಸ್. He has, she has, it has. He has to go. He has to wait. She has to go. She has to bring. He has to buy. ಆ ಥರ ಸರಿಯಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡಿ. This is a very simple, easy thing to understand. Once more I repeat the core important thing. Is ಎಲ್ಲಿ ಯೂಸ್ ಮಾಡ್ತೀರಾ? He, she, it. Where do you use this? He, she and it. It is going. He is going. She is going. That is where you have to say he has the book, she has to wait, it has the money. ಆ ಥರ ಹೇಳಿ. ಓಕೆ. ಇಟ್ ಅಂದ್ರೆ ಏನು? ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್. ಅನಿಮಲ್, ದ ಡಾಗ್ ಹ್ಯಾಸ್ ಅ ಟೇಲ್. ದ ಮಸ್ಕಿಟೋ ಹ್ಯಾಸ್ ಟು ಫ್ಲೈ ಫಾಸ್ಟ್. ದ ಟ್ರೀ ಹ್ಯಾಸ್ ಇನಫ್ ಫ್ರೂಟ್ಸ್. ದ ವೆಜಿಟಬಲ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ವಾಟರ್. ದ ವೆಜಿಟಬಲ್ಸ್ ಹ್ಯಾವ್ ಟು ಬಿ ಕೆಪ್ಟ್ ಇನ್ ವಾಟರ್. ಅರ್ಥ ಆಗ್ತಿದ್ಯಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ. ವೆರಿ ಸಿಂಪಲ್. ಇಸ್ ಬಂದರೆ ಹ್ಯಾಸ್ ಹಾಕಿ. ನೀವು ಆಮ್ ಮತ್ತೆ ಹ್ಯಾವ್, ಆಮ್ ಮತ್ತೆ ಆರ್ಗೆ ಹ್ಯಾವ್ ಹಾಕಿ. ಓಕೆ. ಎಸ್ ರೂಲ್. ಆಲ್ ದ ಬೆಸ್ಟ್. ನಂದು ಹಳೆ ಕ್ಲಾಸ್ ಇದೆ ಎಸ್ ರೂಲ್ ಬಗ್ಗೆ, ಅದನ್ನು ಚೆಕ್ ಮಾಡಿ. ಜೊತೆಗೆ ಎಸ್ ರೂಲ್ ಅಂತ ಚೆಕ್ ಮಾಡಿ, ಸಿಗತ್ತೆ. ಜೊತೆಗೆ ಐ ಹ್ಯಾವ್ ಅ ಟೆಕ್ಸ್ಟ್ ಬುಕ್ ವಿಚ್ ಇಸ್ ಸೆಲ್ಲಿಂಗ್ ವೆರಿ ವೆಲ್ ಸಿನ್ಸ್ ದ ಪಾಸ್ಟ್ 25 years. ಇದರಲ್ಲಿ ನಾವೇನು ಮಾಡಿದ್ದೀವಿ? ಕನ್ನಡ ಟು ಇಂಗ್ಲಿಷ್ ಈಸಿ ರೂಲ್ಸ್, ಇಂಗ್ಲಿಷ್ ಟು ಇಂಗ್ಲಿಷ್ ಈಸಿ ರೂಲ್ಸ್. ಇದನ್ನು ಕೊಂಡ್ಕೋಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ. ಮೈ ನಂಬರ್ ಇಸ್ 9900240099. ಪ್ಲೀಸ್ ಇಫ್ ಯು ಲೈಕ್ ದ ಕ್ಲಾಸಸ್, ಎಲ್ಲರೂ ಫೋನ್ ಮಾಡಿ ಹೇಳ್ತೀರಾ ಐ ಲೈಕ್ ದ ಕ್ಲಾಸಸ್, ನಾನು ತುಂಬ ಕಲ್ತಿದ್ದೀನಿ ಸರ್ ಅಂತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಟೆಲ್ ಯುವರ್ ಫ್ರೆಂಡ್ಸ್ ದಟ್ ಯು ಲೈಕ್ ದ ಕ್ಲಾಸಸ್. ಓಕೆ. ಆಮೇಲೆ ಬೆನಿಫಿಟ್ ಆದರೆ ನೋಟ್ಸ್ ಬರೀರಿ. If you are benefiting by the classes, notes bariri. Any doubt, just call me. I will help you. I'll be more than happy to help you. All the very best. Have a nice time.